ಗುರುಗಳೇ, ಅತಿಥಿಗಳೇ ಹಾಗೂ ನನ್ನೆಲ್ಲ ಸಹಪಾಠಿಗಳೇ, ನಿಮಗೆಲ್ಲರಿಗೂ ಭಾರತೀಯ ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗಣರಾಜ್ಯ ಅಂದ್ರೆ ಏನು? ಭಾರತ ಗಣರಾಜ್ಯದ್ದು ಹೇಗೆ? ಗಣರಾಜ್ಯೋತ್ಸವದ ಹಿನ್ನೆಲೆ ಏನು? ಈ ವಿಷಯದ ಕುರಿತಾಗಿ ನಾನು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಇಂದು ಜನವರಿ 26 ಭಾರತದಲ್ಲಿ ರಾಜಪ್ರಭುತ್ವ ಮರೆಯಾಗಿ ಪ್ರಜಾಪ್ರಭುತ್ವ ಜಾರಿಗೆ ಬಂದ ದಿನವಿದು. ಗಣರಾಜ್ಯೋತ್ಸವ ಪ್ರಜಾಪ್ರಭುತ್ವ ಎಂದರೇನು? ಪ್ರಜೆಗಳಿಂದ ಪ್ರಜೆಗಳಾಗಿ, ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತ ನಡೆಸುವುದಾಗಿದೆ. ಇದನ್ನು ಕಾನೂನುಬದ್ಧ ವ್ಯವಸ್ಥೆಯಾಗಿ ರೂಪಿಸಲು ಒಂದು ಸಂವಿಧಾನದ ಅವಶ್ಯಕತೆ ಉಂಟಾಯಿತು. ಆಗ ಹಲವು ಗಣ್ಯರು ಸೇರಿ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಿದರು. ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಹಿಸಿದರೆ, ಕರಡು ಸಮಿತಿ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ನಿರ್ವಹಿಸಿದರು. ಇವರು ಮುಂದಾಳತ್ವದಲ್ಲಿ ವಿಶ್ವದ ಹಲವು ದೇಶಗಳ ಅಧ್ಯಯನ ಮಾಡಿ ಅದರಲ್ಲಿರುವ ಹಲವು ಉತ್ತಮ ಅಂಶಗಳನ್ನು ಆಯ್ದು ವಿಶಾಲ ಭಾರತ ದೇಶಕ್ಕೆ ಸೂಕ್ತವಾದ ಸಂವಿಧಾನ ಕರಡು ಪ್ರತಿಯನ್ನು ಸಿದ್ಧಪಡಿಸಿದರು. ಅದು ಕೆಲವು ಮಾರ್ಪಾಡುಗಳನ್ನು ನವೆಂಬರ್ 4, 1949ರಲ್ಲಿ ಶಾಸಕಾಂಗ ಸಭೆಯಲ್ಲಿ ಅಂಗೀಕರಿಸಲಾಯಿತು. ನಂತರ ಜನವರಿ 26, 1950ರಂದು ಅಧ್ಯಯನ ಮಾಡಿ ಜಾರಿಗೆ ಬಂದ ಆ ಸುದಿನದ ನೆನಪಿಗಾಗಿ ನಾವು ಜನವರಿ 26 ಗಣರಾಜ್ಯೋತ್ಸವ ದಿನವನ್ನು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತಾ ಬಂದಿದ್ದೇವೆ. ಜಾತಿ, ಧರ್ಮ, ಭಾಷೆ, ಆಚರಣೆ ಮತ್ತು ಸಂಸ್ಕೃತಿಯಲ್ಲಿ ವೈವಿಧ್ಯತೆಯನ್ನು ಹೊಂದಿರುವ ವಿಶಾಲ ಭಾರತ ದೇಶ ಒಂದೇ ಸಂವಿಧಾನದ ಅಡಿಯಲ್ಲಿ ಬಂದು ಜಾತ್ಯತೀತ ದೇಶವಾಗಿ ಬದಲಾಯಿತು. ನಾವು ಭಾರತೀಯರು, ದೇಶ ನನ್ನದು ಎಂಬ ಸಮಭಾವ ಜನರಲ್ಲಿ ಮೂಡಿತು. ಸಂವಿಧಾನ